ನಮಸ್ತೆ ಎಲ್ಲರಿಗೂ. ನಾನಿವತ್ತೊಂದು ಸಿಂಪಲ್ ಆಗಿರೋ ರೆಸಿಪಿನಿ ನಿಮ್ಮೆಲ್ಲರಿಗೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಪುದೀನ, ಬಟಾಣಿ, ಸಣ್ಣದಾಗಿ ಹೆಚ್ಚಿರ್ಕೋಂಥ ಬೀನ್ಸ್ ಆ್ಯಂಡ್ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಮಾಡ್ಕೊಂಡಿರೋಂಥದ್ದು. ಫ್ರೆಶ್ ಆಗಿದ್ದಷ್ಟು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ. ನಾನು ಮಾಡ್ಕೊತಾ ಇರೋಂಥ ರೆಸಿಪಿ ವೆಜಿಟೇಬಲ್ ಪುಲಾವ್ ಆಗಿರೋದ್ರಿಂದ ಅದಕ್ಕೆ ಲವಂಗ, ಕಾಳುಮೆಣಸು ಆ್ಯಂಡ್ ಪಲಾವ್ ಎಲೆ, ಚಕ್ಕೆ ಇದೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸು. ಜಾಸ್ತಿ ಹೊಸದಾಗೇನೂ ಇಲ್ಲ. ನಾರ್ಮಲ್ ವೆಜಿಟೇಬಲ್ ಪಲಾವ್ಗೆ ಏನೆಲ್ಲ ಬೇಕು, ಎಣ್ಣೆ ಕಾಯಿಸ್ಕೊಂಡು ಅದೆಲ್ಲ ಚಕ್ಕೆ, ಲವಂಗ, ಪಲಾವ್ ಎಲ್ಲ ಹಾಕ್ಕೊಂಡು ಆನಿಯನ್ ಕೂಡ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಬಂದು ನಾನು ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇದೆಲ್ಲನೂ ಸೇರಿಸಿ ಒಂದು ಪೇಸ್ಟ್ ಮಾಡ್ಕೊಂಡಿರೋದು ಇದೆ. ಅದನ್ನು ನಾನು ವೀಡಿಯೋದಲ್ಲಿ ತೋರಿಸೋದಕ್ಕೆ ಮರ್ತು ಹೋದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಅದರ ಸ್ಮೆಲ್ ಹೋಗೋವರೆಗೂ ಫ್ರೆಶ್ಶಾಗಿ ಹಾಗೆ ಕೈಯಲ್ಲಿ ಆಡಿಸ್ಕೊಳ್ಳಿ. ಅದಾದ ನಂತರ ಫ್ರೆಶ್ ಪುದೀನನ ಹಾಕಿ. ಆ್ಯಕ್ಚುಲಿ ಫ್ರೆಶ್ ಪುದೀನನ ನೀವು ಹಾಗೆ ಎಲೆ ಸ್ವಲ್ಪ ಹಾಕೋದ್ರಿಂದ ಪಲಾವ್ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಹೇಳಿದ್ನೆಲ್ಲ ಪೇಸ್ಟು, ಇದು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿರೋವಂಥದ್ದು. ಹಸಿಮೆಣಸಿನ್ಕಾಯಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಫ್ರೆಶ್ಶಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದೂ ಅಷ್ಟೇ. ಇದು ನಿಮಗೆ ಎಕ್ಸ್ಟ್ರಾ ಏನು ಮಸಾಲಾನೇ ಹಾಕಬೇಕು ಅಂತಿಲ್ಲ. ಕಂಪ್ಲೀಟ್ ನಿಮಗೆ ಈ ಪುಲಾವನ್ನ ಆ ರೈಸಲ್ಲಿ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಆವಾಗ ಅದ್ರ ಮಜಾನೇ ಬೇರೆ. ಇದು ಬಟಾಣಿ. ಇದು ಅಷ್ಟೇ, ನೆನೆಸಿಟ್ಕೋಬೇಕು. ಅಟ್ಲೀಸ್ಟ್ ಒಂದಿನ ರಾತ್ರಿ ನೆನೆಸಿಟ್ಕೊಂಡ್ರೆ ಬಟಾಣಿ ಚೆನ್ನಾಗಿ ಪಲಾವ್ ಜೊತೆ ಬೆಂದು ಇರುತ್ತೆ. ಬಟಾಣಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯೋದ್ರಿಂದ ಬಟಾಣಿ ಮತ್ತು ಇದು ಬೀನ್ಸ್. ಇದೆರಡನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಾಫ್ ಬಾಯ್ಲ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ಬಾಯ್ಲ್ ಆಗ್ತಾ ಇದ್ದಾಗೆ ಅದು ನೀರು ಬಿಡ್ತಾ ಹೋಗುತ್ತೆ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಬಾಯ್ಲ್ ಆಗ್ತಾ ಇದೆ ಅಂತ. ಇದಾದ ನಂತರ ನೆಕ್ಸ್ಟ್ ನಾನು ಹಾಕ್ಕೊಂಡಿರೋದು ಅರಿಶಿನ. ಅದಾದಮೇಲೆ ನಿಮಗೆ ಖಾರ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ, ನಾನು ಸ್ವಲ್ಪ ಖಾರ ತಿನ್ನೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡ್ರ್ ಎಕ್ಸ್ಟ್ರಾನ ಹಾಕ್ತಾ ಇರೋದು. ಇಲ್ಲ ಅಂದರೆ ಇದು ಆಪ್ಷನಲ್, ಬಿಕಾಸ್ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿರ್ತೀವಲ್ವಾ, ಅವಶ್ಯಕತೆ ಇಲ್ಲ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ. ಇದಾದಮೇಲೆ ನೆಕ್ಸ್ಟ್ ಬಂದು ನೀರು. ರೈಸ್ ಬೇಯಬೇಕಲ್ಲ, ಈಗ ಮಸಾಲೆ ಏನೋ ರೆಡಿ ಆಯಿತು. ಇದಾದಮೇಲೆ ಚೆನ್ನಾಗಿ ಈ ನೀರು ಮಸಾಲ ಜೊತೆ ನಮ್ಮ ರೈಸ್ ಬೇಯಬೇಕು. ಅದಾದಮೇಲೆ ಪಲಾವ್ ರೆಡಿ ಆಗೋದು. ಇಷ್ಟೇ. ನಾನೇನು ಎಕ್ಸ್ಟ್ರಾ ಮಸಾಲ ಅದು ಇದು ಹೊರಗಡೆ ಪ್ಯಾಕೆಟ್ ಮಸಾಲ ಏನೂ ಆ್ಯಡ್ ಮಾಡಿಲ್ಲ. ಇದು ನನ್ನ ಒಂದು ರೆಸಿಪಿ, ಸಿಂಪಲ್ ಆಗಿರೋವಂಥದ್ದು, ಪುದೀನ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು ವೆಜಿಟೇಬಲ್ ಪುಲಾವ್. ಇದಕ್ಕೆ ನಾನಿವಾಗ ರೈಸ್ ಆ್ಯಡ್ ಮಾಡ್ಕೋತೀನಿ ನೋಡಿ. ನಿಮಗೆ ಎಷ್ಟು ಬೇಕು ಆ ಅಳತೆಯಲ್ಲಿ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಯಾವುದೂ ಅಳತೆ ತೋರಿಸಿಲ್ಲ, ಎಷ್ಟು ನೀರು ಬೇಕಾಗ್ಬೋದು, ಎಷ್ಟು ರೈಸ್ ಬೇಕಾಗ್ಬೋದು. ಅದು ನಿಮಗೆ ಬಿಟ್ಟಿರೋದು. ಇದೊಂದು ಸಿಂಪಲ್ಲಾಗಿ ನನ್ನ ಕಡೆಯಿಂದ ನಾನು ಯೂಶ್ವಲಿ ಇದೇ ಥರ ಪಲಾವ್ ಮಾಡೋದು. ನಿಮಗೂ ತೋರಿಸ್ಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದು ರೈಸ್ ಮತ್ತು ವಾಟರ್ ನೀರು ಏನು ಹಾಕಿದ್ದೀನಿ ಅದು ಸ್ವಲ್ಪ ಒಂಚೂರು ಕುದಿ ಬರಬೇಕು. ಕುದಿ ಬಂದಮೇಲೆ ಕುಕ್ಕರ್ ಹಾಕಿ. ಇದು ಆ್ಯಕ್ಚುಲಿ ನಮ್ಮಮ್ಮ ಈ ಥರನೇ ಮಾಡ್ತಾಯಿದ್ದು. ಸ್ವಲ್ಪ ಓಪನ್ ಆಗಿಟ್ಟೆ ಅದನ್ನ ಬೇಯಿಸ್ತಾಯಿದ್ರು. ಅದಾದಮೇಲೆ ಕುಕ್ಕರ್ ಇಡ್ತಾಯಿದ್ರು. ದಟ್ ಬೇಗ ಆಗುತ್ತೆ ಅದು. ಆ್ಯಂಡ್ ಈವನ್ ಆ ಮಸಾಲೆ ಎಲ್ಲ ರೈಸಲ್ಲಿ ಎಳ್ಕೋಬೇಕು. ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ 3 ಸೀಟಿ ಬರ್ಸಿದ್ರೆ ಆಯಿತು. ಅದಾದಮೇಲೆ ನಮ್ಮ ಪಲಾವ್ ರೆಡಿ. ನೀವು ನೋಡ್ತಾ ಇರ್ಬೋದು. ಇವನ್ ಏನು ಜಾಸ್ತಿ ನೀರು, ಏನಾದರೂ ಚೂರು ಜಾಸ್ತಿ ನೀರಾದರೂ ಕಿಚಡಿ ಥರ ಆಗೋಗುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಉದ್ರಾಗಿ ಸೂಪರಾಗಿದೆ. ನಿಮಗೆ ಫೈನಲಾಗಿ ಪ್ಲೇಟಲ್ಲಿ ಸರ್ವ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ದಿಸ್ ಈಸ್ ವಾಟ್ ಮೈ ರೆಸಿಪಿ. ನೀವು ಒಂದ್ಸರಿ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಕಮೆಂಟ್, ಲೈಕ್, ಶೇರ್ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕಂತೂ ಖಂಡಿತ ಮರಿಬೇಡಿ, ಆಯಿತಾ. ದಿಸ್ ಈಸ್ ಮೈ ಫೈನಲ್ ಪುದೀನ